ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಜಲಯುದ್ಧ ನಡೆದದ್ದನ್ನ ನಾವು ಗಮನಿಸಿದ್ವಿ. ಸಿಂಧೂ ಜಲ ಒಪ್ಪಂದವನ್ನ ರದ್ದುಗೊಳಿಸುವ ಮೂಲಕ ಪಾಕಿಸ್ತಾನವನ್ನ ಪರಿತಪ್ಪಿಸುವಂತೆ ಮಾಡಿದ್ದನ್ನ ನಾವು ಗಮನಿಸಿದ್ವಿ. ಇದೀಗ ವಾಟರ್ ಪಾಲಿಟಿಕ್ಸ್ ಅನ್ನಿ ಅಥವಾ ವಾಟರ್ ವಾರಂಟ್ ಇಂಥದ್ದೊಂದು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲೇ ನಿರ್ಮಾಣ ಆಗಿದೆ. ತುಮಕೂರು ಹಾಗೆ ರಾಮನಗರ ರಾಜಕಾರಣಿಗಳ ನಡುವೆ ಇದೀಗ ನೀರಿನ ವಿಚಾರಕ್ಕೆ ವೈಮನಸ್ಸು ಹಾಗೆ ಭಿನ್ನಾಭಿಪ್ರಾಯ, ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಒಳಗೇನೆ ಈ ಅಸಮಾಧಾನ ಭಿನ್ನಾಭಿಪ್ರಾಯ ಪ್ರಾರಂಭವಾಗಿದೆ. ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು ಹೇಮಾವತಿ ಕೆನಾಲ್ ಯೋಜನೆಯನ್ನ ವಿರೋಧಿಸಿ. ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ಕೆಲ ರಾಜಕಾರಣಿಗಳು ಡಿಕೆ ಶಿವಕುಮಾರ್ ಅವರ ಪರ, ಕೆಲ ಮುಖಂಡರು ರೈತರ ಪರ ಅನ್ನೋ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೇಮಾವತಿ ಕೆನಾಲ್ನ ನೀರಿನ ವಿಚಾರದಲ್ಲಿ ನಡೀತಾ ಇರುವ ವಾಟರ್ ಪಾಲಿಟಿಕ್ಸ್ ನ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ತುಮಕೂರಿನಿಂದ ರಾಮನಗರಕ್ಕೆ ಹೇಮಾವತಿ ನೀರು ಹರಿಸುವ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರುದ್ಧ ರೈತರು ಸಿಡಿದೆದ್ದಿದ್ರು. ರಸ್ತೆ ತಡೆದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ರಸ್ತೆಗಳಲ್ಲೇ ಟೈರ್ಗೆ ಬೆಂಕಿ ಹಚ್ಚಿ ಪೈಪ್ಗಳನ್ನ ಪುಡಿ ಮಾಡಿ ಭಾರಿ ಆಕ್ರೋಶ ಹೊರಹಾಕಿದ್ರು. ಇದೀಗ ರೈತರ ಹೋರಾಟ ಹಾಗೂ ಕಾಮಗಾರಿ ಬಗ್ಗೆ ತುಮಕೂರಿನ ಕಾಂಗ್ರೆಸ್ ಶಾಸಕರಲ್ಲೇ ಪರ ವಿರೋಧ ಚರ್ಚೆ ಶುರುವಾಗಿದೆ. ರಾಮನಗರ ಬಂಡೆ ವರ್ಸಸ್ ತುಮಕೂರು ಕೈ ನಾಯಕರು. ಕಾಂಗ್ರೆಸ್ ಶಾಸಕರಲ್ಲೇ ಸಾಲು ಗೊಂದಲ. ಕೆಲವು ರಾಜಕೀಯ ಹಿತಾಸಕ್ತಿಗಳು ರೈತರನ್ನ ದಾರಿ ತಪ್ಪಿಸಿದ್ದಾರೆ. 20 ವರ್ಷಗಳಿಂದಲೂ ಕುಣಿಗಲ್ಗೆ ನೀರಿನ ಅಭಾವ ಉಂಟಾಗಿದೆ. ಇನ್ನಾದರೂ ನಮಗೆ ನೀರು ನೀಡಲಿ ಎಂದು ಕುಣಿಗಲ್ ಶಾಸಕ ರಂಗನಾಥ್ ಹೇಳಿದ್ದಾರೆ. ಆಗಿಂದಲೂ ಸುಮಾರು 20 ವರ್ಷದಿಂದನೂ ಕುಣಿಗಲ್ ತಾಲೂಕಿಗೆ ನಿಗದಿಯಾದ 3000 MCFT ನೀರಲ್ಲಿ ಕೇವಲ 300-400 MCFT ಬಂದಿರೋಂಥದ್ದನ್ನು ನಾನು ಅಂಕಿಅಂಶಗಳನ್ನು ತಮ್ಮ ಮುಂದೆ ತೋರಿಸ್ತೇನೆ. ಆ ಕಾರಣಕ್ಕೋಸ್ಕರ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಈ ಲಿಂಕ್ ಕೆನಾಲ್ ಬಂದಿರೋಂಥದ್ದು. ಭಾಳಷ್ಟು ಜನ ಈ ಲಿಂಕ್ ಕೆನಾಲ್ ನೀರನ್ನು, ಹೇಮಾವತಿ ನೀರನ್ನು ಮಾಗಡಿಗೆ, ರಾಮನಗರಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಒಂದು ಸುಳ್ಳು ಸುದ್ದಿನ ಹೇಳಲಿಕ್ಕೆ ಹೊರಟಿದ್ದಾರೆ. ನಾನು ಮತ್ತೊಮ್ಮೆ ಇವತ್ತು ಆಗ್ರಹ ಪಡಿಸ್ತೇನೆ, ಯಾವುದೇ ಕಾರಣಕ್ಕೂ ಮಾಗಡಿಗೂ ಹೋಗೋದಿಲ್ಲ, ರಾಮನಗರಕ್ಕೂ ಹೋಗೋದಿಲ್ಲ. ತುಮಕೂರು ರೈತರ ಪರ ನಿಂತ ಗುಪ್ಪೆ ಶ್ರೀನಿವಾಸ್. ಜನರ ಅಭಿಪ್ರಾಯ ಏನಾಯಿತು, ನಂದು ಅಭಿಪ್ರಾಯ ಅದೇ. ನಾನು ಕೂಡ ನಿಲ್ಲಿಸಬೇಕು ಅಂತಲೇ ಪ್ರಾರಂಭದಿಂದಲೂ ಕೂಡ ನಾನು ಹೇಳ್ತಾ ಬಂದಿದ್ದೀನಿ. ನಿನ್ನೆನೂ ಕೂಡ ಡೆಪ್ಟಿ CM ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸಾಯಂಕಾಲದವರೆಗೂ ಕಾದೆ. ನನಗೆ ಆರೋಗ್ಯ ಸರಿ ಇರಲಿಲ್ಲ, ನಾನು ಹೆಚ್ಚಿಗೆ ಹೊತ್ತು ಕಾಯ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ಸಂಜೆ ಕೂಡ ಹೋಗ್ತಾ ಇದ್ದೀನಿ. ಅದ್ರ ಬಗ್ಗೆ ಆಗ್ತಕ್ಕಂಥ ನ್ಯೂನತೆ ಬಗ್ಗೆ ನಾನು ನಾಳೆ ಟೆಕ್ನಿಕಲ್ ಕಮಿಟಿ ಮುಂದೂ ಕೂಡ ಹೇಳಿದ್ದೀವಿ. ಇದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದನ್ನ ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ವಿ. ಅವರು ಒಂದು ರೀತಿ ಅಟಕ್ ಬಿದ್ದ ರೀತಿಯಲ್ಲಿ ಅಲ್ಲೇ ತಗೊಂಡೋಗ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಪರ ನಿಂತ ವಿ ಸೋಮಣ್ಣ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಳ್ಳೆಯವರು, ಆದರೆ ಕೆಲವು ವೀರರು ಶೂರರು ಏನೋ ಮಾಡ್ತೀನಿ ಅಂದಿದ್ದಾರೆ. ಅದೇನೋ ಮಾಡ್ತಾರೋ ಕಾಯೋಣ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ರು. ಅದಕ್ಕೋಸ್ಕರ ಇವರು ಒಂದು ಏನೋ ಮಾಡ್ತೀವಿ ಅಂತ ಹೇಳವ್ರೆ. ವೀರರು ಶೂರರು ಏನು ಮಾಡ್ತಾರೋ ನೋಡೋಣ, ಇನ್ನೊಂದು 2-3 ತಿಂಗಳು ಕಾದು ನೋಡೋಣ. ನಾನು ಇಷ್ಟೇ ವಿನಂತಿ ಮಾಡೋದು ಸರ್ಕಾರಕ್ಕೆ, ಇದು ಒಳ್ಳೆಯದಲ್ಲ. ಪ್ರತಿಭಟನೆ ಮಾಡಿದ್ದಕ್ಕೆ FIR ಬರೆ. ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ದ 2 ಸ್ವಾಮೀಜಿಗಳು ಹಾಗೂ ಪ್ರತಿಭಟನಾಕಾರರ ವಿರುದ್ಧ ಕೇಸ್ ದಾಖಲಾಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಲ್ಲ ಗಲಾಟೆಗಳನ್ನ ಗಮನಿಸ್ತಾ ಇದ್ರೆ ಡಿಕೆ ಶಿವಕುಮಾರ್ ಅವರ ಕನಸು ನನಸಾಗತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಕ್ಲಿಯರ್ ಸ್ಪ್ಲಿಟ್ ಆಗ್ಬಿಟ್ಟಿದೆ ಪಾರ್ಟಿಯಲ್ಲೇನೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವ್ರ ಪರ, ಮತ್ತೊಂದು ಕಡೆ ರೈತರ ಪರ ಅನ್ನೋ ರೀತಿಯಲ್ಲಿ. ರೈತರು ಹೇಳ್ತಿರೋದೇನು, ನಮಗೆ ಸಿಗ್ತಿರೋದು ಕಡಿಮೆ ನೀರು ಸ್ವಾಮಿ, ಅದರಲ್ಲೂ ನೀವು ಬಂದ್ಬಿಟ್ಟು ರಾಮನಗರಕ್ಕೆ ಕೊಂಡೊಯ್ತೀವಿ, ಈಗ ಬೆಂಗಳೂರು ಅಂತ ಬೇರೆ ಹೆಸರು ಮಾಡ್ತಿದ್ದೀರಿ, ಅಲ್ಲಿಗೆ ಕೊಂಡೊಯ್ತೀವಿ ಅಂತಂದ್ರೆ ನಮ್ಮ ಪಾಲಿನ ನೀರಿನ ಲೆಕ್ಕ ನಮಗೆ ಸಿಗದೆ ಹೋಗ್ಬಿಡುತ್ತೆ. ನಮಗೆ ಬರಬೇಕಾಗಿರೋದು ಆ ನೀರನ್ನು ಪಡಿತಿರೋದು ನಾವು ಹೋರಾಟ ನಡೆಸ್ಕೊಂಡೆ. ನಮ್ಗೇನು ಸರಾಗವಾಗಿ ಹರಿದು ಬರ್ತಾ ಇಲ್ಲ, ನೀರು ಬರ್ತಿರೋದೇ ತ್ರಾಸಲ್ಲಿ. ಅದನ್ನೂ ಕೂಡ ನೀವು ಕಿತ್ಕೊಂಡು ಹೋದ್ರೆ ನಮ್ಮ ಗತಿ ಕೇಳೋರು ಯಾರು? ನಾವು ಕೂಡ ನಿಮ್ಗೆ ಓಟ್ ಹಾಕಿಲ್ವಾ? ನಮ್ಮ ಸರ್ಕಾರ ಕೂಡ ಅಲ್ವಾ ನೀವು? ನಮ್ಗೋಳನ್ನ ಕೇಳಿ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ಇನ್ನು ಯಾವೆಲ್ಲ ಭಾಗದಲ್ಲಿ, ಅದರಲ್ಲೂ ಪ್ರಮುಖವಾಗಿ ತುಮಕೂರಿನ ಯಾವೆಲ್ಲ ಭಾಗದಲ್ಲಿ ಗಲಾಟೆ ಆಗ್ತಾ ಇದೆ, ಆ ಭಾಗದ ಕಾಂಗ್ರೆಸ್ನ ಜನಪ್ರತಿನಿಧಿಗಳಿಗೆ ಒಂದು ರೀತಿಯಲ್ಲಿ ಇಬ್ಬಗೆ. ಒಂದು ಕಡೆ ರೈತರ ವಿರುದ್ಧವಾಗಿ ನಿಂತು ಪಕ್ಷದ ಪರವಾಗಿ ಮಾತನಾಡಿದ್ರೆ ಸ್ಥಳೀಯರಿಂದ, ಮತದಾರರಿಂದ ವಿರೋಧವನ್ನ ಕಟ್ಟಿಕೊಳ್ಳೋ ಆತಂಕ, ಮತ್ತೊಂದು ಕಡೆಯಲ್ಲಿ ಪಕ್ಷಕ್ಕೆ ವಿರೋಧವಾಗಿ ಮಾತನಾಡ್ಲಿಕ್ಕೆ ಸಾಧ್ಯನಾ ಅನ್ನೋ ರೀತಿಯ ಆತಂಕ. ಏನಾಗ್ತಿದೆ ಅಲ್ಲಿ? ಯಾಕೆ ರೈತರ ವಿರುದ್ಧ
ವಿರೋಧ ವ್ಯಕ್ತಪಡಿಸಿದ್ದಾರೆ ಯೋಜನೆಗೆ. ಗಮನಿಸ್ತಾ ಹೋಗೋಣ. ನೋಡಿ, ಇದು ಹೇಮಾವತಿ ಲಿಂಕ್ ಕೆನಾಲ್ ಡಿ ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ. ಇನ್ಫ್ಯಾಕ್ಟ್ ಅದು ಈಗಲ್ಲ, ಹಿಂದೆನೆ ಸಮ್ಮಿಶ್ರ ಸರ್ಕಾರ ಇರೋ ಸಂದರ್ಭ, JDS ಹಾಗೆ ಕಾಂಗ್ರೆಸ್ನ ಸಮ್ಮಿಶ್ರ ಸರ್ಕಾರ ಇರೋ ಸಂದರ್ಭದಲ್ಲೇನೆ 2019ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರಲ್ಲ, ಆ ಸಂದರ್ಭದಲ್ಲೇನೆ ಈ ಯೋಜನೆಗೆ ಅಸ್ತು ಅಂತ ಹೇಳಿ ಒಂದು ಅಪ್ಲಿಕೇಶನ್ ಅನ್ನು ಹಾಕಿ ಅದಕ್ಕೆ ಅಸ್ತು ಅನ್ನಿಸ್ಕೊಂಡು ಗ್ರೀನ್ ಸಿಗ್ನಲ್ ಅನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು ಪಕ್ಷ ಸರ್ಕಾರ. 2019ರಲ್ಲಿ 600 ಕೋಟಿ ರೂಪಾಯಿ ಅನುದಾನವನ್ನ ಈ ಯೋಜನೆಗೆ, ನೀರನ್ನ ಡೈವರ್ಟ್ ಮಾಡೋ ಯೋಜನೆಗೆ ಅಂತ ಹೇಳಿ ಮೀಸಲಿಟ್ಟಿತ್ತು ಸರ್ಕಾರ. ಆದ್ರೆ ನಂತರದಲ್ಲಿ ಯೋಜನೆ ನೆನೆಗುದ್ದಿಗೆ ಬಿತ್ತು. 2023ರಲ್ಲಿ ಮತ್ತೊಮ್ಮೆ ಈ ಯೋಜನೆಯನ್ನ ಮುನ್ನೆಲೆಗೆ ತೆಗೆದುಕೊಂಡು ಬರೋ ನಿರ್ಧಾರಕ್ಕೆ ಬಂದರು ಡಿ ಕೆ ಶಿವಕುಮಾರ್ ಅವರು. ಸುಮ್ಮನೆ ಅಲ್ಲ, 600 ಕೋಟಿ ಹಿಂದೆ ಮೀಸಲಿಟ್ಟಿತ್ತಲ್ಲ ಅಮೌಂಟು, ಅದನ್ನ ಮತ್ತಷ್ಟು ಹೆಚ್ಚಿಗೆ ಮಾಡಿ 900 ಕೋಟಿ ರೂಪಾಯಿ ಅನುದಾನ ಈ ಯೋಜನೆಗಾಗಿ ಮೀಸಲಿಡಿಸುವ ನಿರ್ಧಾರಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ತಂಡ ಸಮ್ಮತಿಯನ್ನ ಸೂಚಿಸಿತು. ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಮುನ್ನಡೆಸ್ಕೊಂಡು ಹೋಗಬೇಕು, ಯೋಜನೆಯನ್ನ ಅತಿ ಶೀಘ್ರದಲ್ಲಿ ಅನುಷ್ಠಾನಕ್ಕೆ ತರಬೇಕು ಅನ್ನೋ ಕಾರ್ಯಸೂಚಿಗಳು ಕೂಡ ಸಿದ್ಧವಾಯಿತು. ಇನ್ನು ಲಿಂಕ್ ಕೆನಾಲ್ ಮೂಲಕ ಬಹಳ ಪ್ರಮುಖವಾಗಿ ಮಾಗಡಿ ಹಾಗೆ ರಾಮನಗರಕ್ಕೆ ನೀರನ್ನ ಒದಗಿಸಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಇಂಗಿತ. ಈಗ ಯಾಕೆ ತುಮಕೂರು ಭಾಗದಲ್ಲಿ ಇದಕ್ಕೆ ವಿರೋಧ ವ್ಯಕ್ತವಾಗ್ತಿದೆ ಅಂತಂದ್ರೆ, ತುಮಕೂರಿನ ಭಾಗಕ್ಕೆ, ಅದರಲ್ಲೂ ವಿಶೇಷವಾಗಿ ತುಮಕೂರಿನ 10 ತಾಲೂಕುಗಳಿಗೆ ಸಿಗ್ತಾ ಇರೋದು ಕೇವಲ 24 TMC ನೀರು. ಹೇಮಾವತಿ ಕೆನಾಲ್ ಯೋಜನೆಯ ಮೂಲಕ ಸಿಗ್ತಿರೋದೇನೆ 24 TMC ಅಷ್ಟು ನೀರು. ಅದರಲ್ಲಿ ಕುಣಿಗಲ್ ಪಾಲಿಗೆ 3 TMC ನೀರು ಮೀಸಲಿಡಲಾಗಿದೆ. ಆದರೆ ರಾಮನಗರಕ್ಕೆ ಈ 24 TMC ನೀರಿನ ಪೈಕಿ ಒಂದಷ್ಟನ್ನ ಡೈವರ್ಟ್ ಮಾಡಬೇಕು ಅಂತಿದೆಯಲ್ಲ, ರಾಮನಗರಕ್ಕೆ ಎಷ್ಟು ಕಳಿಸ್ಬೇಕು, ಎಷ್ಟು ನೀರು ರಾಮನಗರಕ್ಕೆ ಡೈವರ್ಟ್ ಮಾಡಬೇಕು, ಇದ್ರ ಬಗ್ಗೆ ಲೆಕ್ಕನೇ ಇಲ್ಲ. ಇನ್ನು ಈ ಯೋಜನೆ ಡೈವರ್ಟ್ ಆದ ತಕ್ಷಣ ನೀರು ಎಷ್ಟು ಹರಿದು ಹೋಗುತ್ತೆ, ನಮ್ಮ ಪಾಲಿಗೆ ಬೇರೆ ತುಮಕೂರಿನ ತಾಲೂಕುಗಳಿಗೆ ನೀರು ಉಳಿಯುತ್ತಾ ಇಲ್ವಾ, ಇದನ್ನ ಲೆಕ್ಕ ಹಾಕೋರು ಯಾರು? ಇದು ತುಮಕೂರು ಭಾಗದ ರೈತರಿಗೆ ಪ್ರಮುಖವಾಗಿ ಅನುಮಾನ ಕಾರಣವಾಗಿರೋದು, ಹಾಗೆ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇರೋದು. ಇದ್ರ ಜೊತೆಗೆ ತುಮಕೂರಿನ 24 TMC ನೀರಿಗೆ ಕೈ ಹಾಕ್ತಾ ಇರೋ ವಿಚಾರಕ್ಕೂ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ಆ ಭಾಗದ ರೈತರು. ಪೈಪ್ಲೈನ್ ಮೂಲಕ ನೀರನ್ನ ಕೊಂಡೊಯ್ಯೋದಿದೆಯಲ್ಲ, ಅದೇನೇ ಅವೈಜ್ಞಾನಿಕ, ನಮಗೆ ಅಳ್ತೇನೆ ಸಿಗೋದಿಲ್ಲ. ಹಾಗೆ ಈಗ ಹೆಂಗಾಗೋಗ್ಬಿಡುತ್ತೆ ಅಂದ್ರೆ, ರಾಮನಗರಕ್ಕೆ ಸರಾಗವಾಗಿ ನೀರು ಹರಿಯುತ್ತೆ, ತುಮಕೂರು ಭಾಗಕ್ಕೆ ನೀರು ಹರಿಯೋದಿಲ್ಲ, ಏರಿ ಇದೆ, ಅಲ್ಲಿಗೆ ಹರಿಯೋಲ್ಲ ನೀರು. ಬರೋ ನೀರೆಲ್ಲ ಪೂರ್ತಿ ರಾಮನಗರದ ಕಡೆಗೆ ಡೈವರ್ಟ್ ಮಾಡ್ಕೊಂಡ್ಬಿಟ್ರೆ ತುಮಕೂರಿನವ್ರು ಏನು ಮಾಡಬೇಕು ಅನ್ನೋ ಪ್ರಶ್ನೆಯನ್ನ ಆ ಭಾಗದ ಜನ ಕೇಳ್ತಿದ್ದಾರೆ. ಲೆಕ್ಕ ಕೂಡ ಸಿಗೋದಿಲ್ಲ, ನೀರು ಎಷ್ಟು ಹೋಗುತ್ತೆ ರಾಮನಗರಕ್ಕೆ ಅನ್ನೋದು ಕೂಡ ಅಸಮಾಧಾನ ಕಾರಣವಾಗಿದೆ. ಅಲ್ಲದೆ ಹೇಮಾವತಿ ನೀರನ್ನು ತೆಗೆದುಕೊಂಡು ಹೋಗೋದು ಕಷ್ಟ ಇದೆ. ಅದನ್ನು ನಾವು ಇರೋದ್ರಲ್ಲೇನೆ 24 TMCಲೇ ಹಂಗೋ ಹಿಂಗೋ ಮ್ಯಾನೇಜ್ ಮಾಡ್ತಿದ್ದೀವಿ. ಬರಗಾಲ ಬಂದಾಗ ತುಮಕೂರು ಭಾಗದ ರೈತರ ಪಾಡು ಏನು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಅಂಥದ್ರಲ್ಲಿ ಈಗ ಇರೋ ನೀರು ಕೂಡ ಹೋಗ್ಬಿಟ್ರೆ ಬಾಯಿ ಬಡ್ಕೊಳ್ಬೇಕಾ ನಾವು ಅಂತ ಹೇಳಿ ರೈತರು ಪ್ರಶ್ನೆ ಮಾಡ್ತಿದ್ದಾರೆ. ಮಾಗಡಿ ರಾಮನಗರಕ್ಕೆ ಶಿಂಷಾ ಹಾಗೆ ಕಾವೇರಿ ನದಿ ನೀರನ್ನು ನೀವು ಡೈವರ್ಟ್ ಮಾಡ್ಬೋದು, ಅಲ್ಲಿಗೆ ತರಿಸಬಹುದು, ಆಯ್ಕೆಗಳಿದೆ. ಆದರೆ ತುಮಕೂರು ಭಾಗಕ್ಕೆ ಇಂಥ ಆಯ್ಕೆಗಳು ಕೂಡ ಇಲ್ಲ. ಮನಸ್ಸು ಮಾಡಿದ್ರೆ ಈ ನೀರೇ ಬೇಕು ಅಂತಿಲ್ಲ, ಹೇಮಾವತಿ ನೀರೇ ಬೇಕು ಅಂತಿಲ್ಲ, ಬೇರೆ ಆಯ್ಕೆಗಳ ಕಡೆ ಕೂಡ ಗಮನ ಕೊಡಬಹುದು. ಕನಕಪುರದ ಸಂಗಮದಿಂದಲೂ ಕೂಡ ನೀರನ್ನು ತರಬಹುದು, ನೀವು ಹಾಗೆ ನೀರು ತರಬೇಕು ಅಂದರೆ ಈ ಆಯ್ಕೆಗಳತ್ತನ್ನು ಗಮನ ಕೊಡಿಯಲ್ಲ ಅಂತ ಹೇಳಿ ತುಮಕೂರು ಭಾಗದ ರೈತರು ಹಾಗೆ ಅಲ್ಲಿನ ಸ್ಥಳೀಯರು ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ಇದೀಗ ಮನವಿ ಹಂತ ದಾಟಿ ಪ್ರತಿಭಟನೆ ಹಂತಕ್ಕೂ ಕೂಡ ಬಂದ್ಬಿಟ್ಟಿದೆ. ಇನ್ನು ತಮಿಳುನಾಡು, ಮಂಡ್ಯ, ಮೈಸೂರು ಜನ ಅವ್ರ ವಿರೋಧ ಕೂಡ ಇದೆ. ಹೀಗಾಗಿ ತುಮಕೂರಿನ ನೀರಿಗೆ ಕೈ ಹಾಕಬೇಡಿ ಅಂತ ಹೇಳಿ ಮನವಿ ಮಾಡ್ಕೊಳ್ತಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಹೇಗಾದರೂ ಸರಿಯೇ ನಾವು ನೀರನ್ನ ಡೈವರ್ಟ್ ಮಾಡೇ ಮಾಡ್ತೀವಿ ಅಂತ ಹೇಳಿ ಹಠಕ್ಕೆ ಬಿದ್ದ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಕಾದ್ ನೋಡೋಣ, ಈ ಯೋಜನೆ ಅನುಷ್ಠಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಂದ್ಕೊಂಡಂಗೆನೆ ತರೋ ಪ್ರಯತ್ನಗಳಾಗತ್ತಾ, ಅಥವಾ ರೈತರ ಈ ಹೋರಾಟಕ್ಕೇನಾದರೂ